ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ನಾವು ಜೀವನದ ಸಂದರ್ಭದಲ್ಲಿ ನಮ್ಮ ಗಳಿಕೆಯ ಮಾರ್ಗ, ನಮ್ಮ ಅನ್ನದ ಮಾರ್ಗ ಯಾವುದಿರಬೇಕು ಅನ್ನೋದರ ಬಗೆಗೆ ಚರ್ಚಿಸುತ್ತಾ ಬಂದಿದ್ದೇವೆ. ಇವತ್ತು ಸಿಂಹರಾಶಿಯವರಿಗೆ ಅನ್ನದ ಮಾರ್ಗ ಯಾವುದಾಗಬಹುದು? ಅನ್ನದ ಮಾರ್ಗ ಅನ್ನುವಂತಹದ್ದು ಬರೇ ಅನ್ನಕ್ಕಾಗಿ ಮಾತ್ರ ಅಲ್ಲ. ಅನ್ನಕ್ಕಾಗಿನ ಸಂದರ್ಭ ಕೆಲವೇ ಸಾವಿರ ರೂಪಾಯಿಗಳಿಂದ ನಮ್ಮನ್ನ ಒಂದು ಸುಖದಲ್ಲಿ ಇಟ್ಟರೂ ಕೂಡ ನಮ್ಮ ಗಳಿಕೆಯ ಮೊತ್ತ ವಿಸ್ತರಿಸುತ್ತಾ ಹೋಗ್ಬೇಕು, ನ್ಯಾಯದ ಗಳಿಕೆ ಜಾಸ್ತಿ ಆಗಬೇಕು ಅನ್ನುವಂಥದ್ದು ನಾವೆಲ್ಲರೂ ಕನಸು ಕಾಣ್ತಾ ಇರ್ತೇವೆ. ಯಾಕೆಂದ್ರೆ ಅನ್ನವನ್ನು ಒಂದು ಒಳ್ಳೆಯ ಮನೆಯನ್ನ ಕಟ್ಟಬೇಕು, ಒಳ್ಳೆಯ ಪ್ರವಾಸಗಳಿಗಾಗಿ ಹೋಗ್ಬೇಕು, ಒಳ್ಳೆಯ ವಸ್ತುಗಳು ನಮ್ಮ ಮನೆಯಲ್ಲಿರಬೇಕು. ಈ ಎಲ್ಲವುಗಳ ಜೊತೆ ಇನ್ನೊಂದಿಷ್ಟು ಯಾವುದೋ ಒಂದಿಷ್ಟು ಭೂಮಿಯನ್ನ ನಾವು ಖರೀದಿಸಬೇಕು ಅಥವಾ ಒಡವೆಗಳನ್ನ ನಾವು ಖರೀದಿಸಬೇಕು ಎಂಬ ಎಲ್ಲ ಒಂದು ಕನಸುಗಳನ್ನ ನಾವು ಹೊಂದಿರ್ತೇವೆ. ಈ ಎಲ್ಲ ಕನಸುಗಳಿಗಾಗಿ ಬೇಕಾದಂತಹ ಹಣ ಕೇವಲ ನಮ್ಮ ನಾವು ನಿರ್ದಿಷ್ಟವಾಗಿ ಇರಬಹುದಾದಂತಹ ಕೆಲಸದ ಸ್ಥಳದಲ್ಲಿಯೇ ಜನರೇಟ್ ಆಗುತ್ತೋ ಅಂತ ನೋಡಿದ್ರೆ ಒಂದೊಂದ್ಸಲ ಅದಾಗಿರೋದಿಲ್ಲ. ಯಾಕೆಂದ್ರೆ ಒಬ್ಬ ಒಳ್ಳೆಯ ಇಂಜಿನಿಯರ್ ಇರ್ತಾನೆ, ಆದರೆ ದುರ್ದೈವಶಾತ್ ಅವನಿಗೆ ಅಂತಹ ಒಳ್ಳೆಯ ಸಂಬಳ ಸಿಗೋದಿಲ್ಲ. ಇನ್ನು ಕೆಲವರು ಆರ ಮಟ್ಟದ ಒಂದು ಚಾಣಾಕ್ಷತೆಯನ್ನ ಹೊಂದಿದಂತಹ ಇಂಜಿನಿಯರ್ ಅಲ್ಲದೆ ಹೋದ್ರೂ ಕೂಡ ಯಾವುದೋ ಒಂದು ಗ್ರಹ ವಿಶೇಷದಿಂದಾಗಿ ಅವರಿಗೆ ಒಳ್ಳೆಯ ಸಂಬಳ ಅಂದ್ರೆ ಪ್ಯಾಕೇಜ್ ಒಳ್ಳೆಯದಾಗಿ ಸಿಗುವಂತಹದಕ್ಕೆ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಕೆಲವು ಸಲ ಈ ಸೂರ್ಯನ ಯಾಕೆಂದ್ರೆ ಈ ಸಿಂಹ ರಾಶಿಯ ಯಜಮಾನ ಸೂರ್ಯನ ಇರ್ತಾನೆ. ಈ ಸೂರ್ಯನ ತೊಂದರೆ ಏನು ಅಂತಂದ್ರೆ, ಈ ರಾಶಿಯವರಿಗೆ ಉನ್ನತವಾದದ್ದನ್ನ ಒದಗಿಸಿಕೊಡಬೇಕು, ಕಲ್ಪಿಸಿಕೊಡಬೇಕು ಅನ್ನುವಂತಹ ರೀತಿ ನೀತಿಗಳನ್ನ ಇವನು ಸಂಯೋಜಿಸಿಕೊಂಡರೂ ಕೂಡ ಪಾಪಗ್ರಹವಾಗಿ ಸೂರ್ಯ ಇರೋದ್ರಿಂದ, ಪಾಪಗ್ರಹ ಯಾಕಾಗ್ತಾನೆ, ಇವನ ಹತ್ತಿರ ಯಾರು ಬರ್ತಾರೋ ಅವರನ್ನ ಮಂಕಗೊಳಿಸ್ತಾನೆ ಸೂರ್ಯ. ಸೂರ್ಯನ ಜೊತೆಯಲ್ಲಿ ಬುಧ ಇದ್ರೆ ಬುಧಾದಿತ್ಯ ಯೋಗ ಬಹಳ ಅನುಕೂಲಕ್ಕೆ ಬರಬೇಕಾದಂತಹ ಯೋಗ. ಆದ್ರೆ ಸೂರ್ಯನ ಬಹಳಷ್ಟು ಸಮೀಪದಲ್ಲಿ ಬುಧ ಇದ್ದ ಅಂತಾದ್ರೆ ಬೌದ್ಧಿಕವಾಗಿ ಕೊಡಬೇಕಾದಂತಹ ಬುಧ ದುರ್ಬುದ್ಧಿಯನ್ನ ಕೊಟ್ಟು ಒಬ್ಬ ವ್ಯಕ್ತಿಯ ನಾಶಕ್ಕೆ ಕಾರಣವಾಗುವಂತಹ ಒಂದು ವಿಷ ಗಳಿಗೆಯನ್ನ ನಿರ್ಮಾಣ ಮಾಡಿಬಿಡ್ಬಹುದು. ಹಾಗೆ ಈ ಸೂರ್ಯನನ್ನ ನಾವು ಕಥೆಗಳಲ್ಲಿ ಕೇಳ್ತೇವೆ, ಅಥವಾ ನಮ್ಮ ನಿರ್ದಿಷ್ಟವಾದ ಸೈನ್ಸ್ ಇದೊಂದು ರೀತಿಯಲ್ಲಿ ನೆಳಲು ಬೆಳಕಿನ ಆಟ ಅಂದರೂ ಕೂಡ ಈ ರಾಹುಕೇತುಗಳು ಸೂರ್ಯನನ್ನ ನುಂಗುತ್ತವೆ ಗ್ರಹಣದ ದಿನಗಳು ಅಂತ ನಾವೇನು ಹೇಳ್ತೇವೆ. ಇಂತಹ ರಾಹುಕೇತುಗಳು ಸೂರ್ಯ ಗ್ರಹದ ಸಂಪೂರ್ಣವಾದಂತಹ ಶಕ್ತಿಯನ್ನೇ ನಿರ್ನಾಮಗೊಳಿಸುವಂತಹ ಒಂದು ಸಾವಯವ ಶಕ್ತಿಯನ್ನು ಕೂಡ ಅಂತರಂಗದಲ್ಲಿ ಇಟ್ಕೊಳ್ತವೆ. ಹಾಗಾಗಿ ಈ ಎರಡು ಗ್ರಹಗಳು ಸೂರ್ಯನನ್ನ ಕಾಡದೆ ಹೋದಲ್ಲಿ ಸೂರ್ಯ ಪರಿಣಾಮಕಾರಿಯಾಗಿ ಈ ರಾಶಿಯ ಜನರನ್ನ ಉತ್ತಮ ರಾಜಕಾರಣಿಯನ್ನಾಗಿ ನಿರೂಪಿಸಬಹುದಾದಂತಹದ್ದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಬ್ಬ ರಾಜಕಾರಣಿ ಯಾವ ದೇಶದಲ್ಲೇ ಇರಲಿ, ಯಾವ ರಾಜಕಾರಣಿಗಳನ್ನು ಬಹುಶಃ ಪ್ರಮುಖವಾಗಿ ಹೊಗಳಿಕೆಯ ಒಂದು ನಿಟ್ಟಿನಲ್ಲಿ ಜನ ಅಷ್ಟೊಂದು ರೀತಿಯ ಹಾರ್ದಿಕವಾದ ಹೊಗಳಿಕೆಯನ್ನ ಕೊಡದೆ ಹೋದ್ರೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಈ ಜನರಿಗೆ ರಾಜಕಾರಣಿಗಳಿರದೆಯೇ ತಮ್ಮ ಯಾವುದೇ ಒಂದು ರೀತಿಯ ಬೇಡಿಕೆಯನ್ನ ಪೂರೈಸಿಕೊಳ್ಳಿಕ್ಕೆ ಅಸಾಧ್ಯವಾಗುವಂತಹ ಸ್ಥಿತಿಗತಿಗಳು ಇರ್ತವೆ. ಅಷ್ಟೊಂದು ರೀತಿಯ ಚಾಣಾಕ್ಷತೆ ರಾಜಕಾರಣಿಗಳಲ್ಲಿ ಇರುತ್ತೆ. ನಾವು ಪ್ರತಿಯೊಬ್ಬ ರಾಜಕಾರಣಿಯನ್ನು ಕೇವಲ ಅಪ್ರಾಮಾಣಿಕ ಅನ್ನುವಂತಹದ್ದಾಗಿ ಗುರುತಿಸಬಾರದು. ಯಾಕೆಂದ್ರೆ ಯಾವುದೇ ವಾದಂತಹ ಕೆಲಸಗಳಿರಲಿ, ಯಾವುದೋ ಒಂದು ಪ್ರಮಾಣದಲ್ಲಿ ತನ್ನದಾದಂತಹ ಸ್ವಾರ್ಥವನ್ನ ರಾಜಕಾರಣಿ ಕಂಡುಕೊಳ್ತಾನೆ ಅಂತ ಹೇಳಿದ್ರು ಕೂಡ ಆತ ರೂಪಿಸಿಕೊಡಬಹುದಾದಂತಹ ಅನೇಕ ಕೆಲಸ ಕಾರ್ಯಗಳೇನಿರ್ತವೆ ಅದು ಈ ಸಮಷ್ಟಿಯ ಒಳಿತಿಗೆ ಬೇಕಾದಂತಹ ಒಂದು ಗಂಭೀರವಾದಂತಹ ಕಾಯಕಲ್ಪವಾಗಿ ನಿಂತುಕೊಡುತ್ತೆ. ಇವತ್ತು ರಾಜಕಾರಣಿಯ ಕೆಲಸ ಅಂತಂದ್ರೆ ಸುಲಭವಾದದ್ದಲ್ಲ. ಎಷ್ಟೋ ರೀತಿಯ ದುಃಖ ದುಮ್ಮಾನಗಳನ್ನ ಹೊತ್ತು ಬಂದಂತಹ ಜನ ಅನೇಕ ಬೇಡಿಕೆಗಳನ್ನ ಮುಂದಿಡ್ತಾ ಇರ್ತಾರೆ. ಒಬ್ಬ ರಾಜಕಾರಣಿಯಾಗಿ ಎಲ್ಲರನ್ನೂ ನಾನು ಸಮಾಧಾನ ಪಡಿಸ್ತೇನೆ ಅಂತಂದ್ರೆ ಇದು ಸಾಧ್ಯವಾಗುವಂತಹ ಕೆಲಸವಲ್ಲ. ಆದ್ರೆ ಸಮಷ್ಟಿಯಲ್ಲಿ ಬೇಕಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಡುವಲ್ಲಿ ದಿವ್ಯವಾದಂತಹದ್ದನ್ನ ರೂಪಿಸ್ಕೊಡೋದಕ್ಕೆ ಈ ರಾಶಿಯವರಿಗೆ ಸಮರ್ಥ ರಾಜಕಾರಣಿಯಾಗಿ ನಿಲ್ಲಲಿಕ್ಕೆ ಸೂರ್ಯ ಅವಕಾಶ ಮಾಡಿಕೊಡ್ತಾನೆ. ಅಷ್ಟೇ ಅಲ್ಲ, ಸೂರ್ಯನ ಜೊತೆ ಚಂದ್ರನೂ ಹೆಜ್ಜೆ ಇಟ್ಟ ಅಂತಾದ್ರೆ ಹಾಗಾದ್ರೆ ಯಾವ ರೀತಿಯ ಚಂದ್ರ ಇವರಿಗೆ ಹೆಜ್ಜೆ ಇಡಬೇಕಾದಂತ ಪರಿಸ್ಥಿತಿ ಇರುತ್ತೆ ಅಂದ್ರೆ, ಹುಣ್ಣಿಮೆಯ ಚಂದ್ರ ತುಂಬಿ ಶೋಭಿಸುವ ಬೆಳಕಿನಿಂದ ತುಂಬಿ ಶೋಭಾಯಮಾನವಾಗಿ ಇರುವಂತಹ ದ್ರವ್ಯ ರಾಶಿ ಆಗಿರೋದ್ರಿಂದ ಸೂರ್ಯನಿಗೆ
ಆ ಪೌರ್ಣಿಮೆಯ ದಿನದ ಅಥವಾ ಪೌರ್ಣಿಮೆಯ ದಿನಕ್ಕೆ ಹತ್ತಿರವಾದಂತಹ ಪೌರ್ಣಿಮೆ ಕಳೆದು ಕೇವಲ 1-2 ಅಥವಾ 4-5 ದಿನಗಳ ಅಂತರದಲ್ಲಿರುವಂತಹ ಚಂದ್ರ ಒಂದು ದಿವ್ಯ ಶಕ್ತಿಯನ್ನಾಗಿ ಇದ್ದು ಈ ರಾಶಿಯವರಿಗೆ ಅನ್ನದ ಮಾರ್ಗವನ್ನ ರೂಪಿಸಿಕೊಡುವಂತಹ ವಿಚಾರವನ್ನು ಮಾಡಿಕೊಡಬಹುದು. ಹಾಗಾಗಿ ಉತ್ತಮವಾದಂತಹ ಚಂದ್ರ, ಉತ್ತಮವಾದಂತಹ ಸೂರ್ಯ ಈ ರಾಶಿಯವರಿಗೆ ಇದ್ದಲ್ಲಿ ಅವರು ವಿಶೇಷವಾಗಿ ರಾಯಭಾರಿಗಳಾಗಿ ಹೈಕಮಿಷನರ್ಸ್ ಅಂತ ಏನ್ ಹೇಳ್ತೀವಿ, ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಈ ಏನು ಈ ರಾಯಭಾರಿತ್ವ ಅಂತಂದ್ರೆ ಕೇವಲ ರಾಯಭಾರಿ ಅಂತಲ್ಲ, ಆ ರಾಯಭಾರಿ ವರ್ಗದಲ್ಲಿ ಕೆಲಸ ಮಾಡುವಂತಹ ಅನೇಕ ಕನ್ಸುಲೇಟ್ಸ್ ಅಥವಾ ಅನೇಕ ವಿದೇಶಾಂಗ ಈ ಒಂದು ಆವರಣದಲ್ಲಿ ಕೆಲಸ ಮಾಡುವಂತಹ ಬೌದ್ಧಿಕ ವಲಯದಲ್ಲಿ ಗಟ್ಟಿಯಾದಂತಹ ಒಂದು ಮಾನಸಿಕ ಸ್ಥಿತಿಗತಿಗಳನ್ನ ಅಥವಾ ಚಾತುರ್ಯವನ್ನು ಹೊಂದಿಕೊಂಡಂತಹ ಜನರಾಗಿಯೂ ಇವರು ಕೆಲಸವನ್ನ ಮಾಡಿದರೆ ಅನೇಕ ರೀತಿಯ ಯಶಸ್ಸನ್ನ ಗಳಿಸಲಿಕ್ಕೆ ಇವರು ಸಾಧ್ಯತೆಯನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಕಿಂಗ್ ಪಿನ್ಸ್ ಅಂದ್ರೆ ಕಿಂಗ್ ಮೇಕರ್ಸ್. ಈಗ ಒಮ್ಮೊಮ್ಮೆ ನಾವು ಏನ್ ಮಾಡ್ತೇವೆ, ಪ್ರಧಾನಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ, ಅಥವಾ ಇನ್ನೇನೋ ಒಂದಾಗ್ತಾರೆ, ಆದ್ರೆ ಕಿಂಗ್ ಮೇಕರ್ಸ್ ಅವರಿಗೆ ಬೇಕಾಗತ್ತೆ. ಈಗ ನಾನು ನನ್ನದ್ದೇ ಆದಂತಹ ಸ್ವಂತ ಬಲದಿಂದ ನಾನು ಒಂದು ಚುನಾವಣೆಗೆ ಇಳಿತೇನೆ ಅಂತಂದ್ರೆ ನಾನು ಗೆಲುವಿಗೆ ಬೇಕಾದಂತಹ ಒಂದು ದಾರಿಯನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಒಂದು ಸಾಮರ್ಥ್ಯವನ್ನ ಪಡೆದಿರ್ತೇನೆ ಅಂತಲ್ಲ. ಆದ್ರೆ ಯಾವುದೋ ಒಬ್ಬ ಕಿಂಗ್ ಪಿನ್, ಒಬ್ಬ ಕಿಂಗ್ ಮೇಕರ್ ಅವನು ನನಗೆ ಸಹಕರಿಸಿದ್ದಾದರೆ ಆತ ನನ್ನನ್ನ ಉತ್ತಮ ಮಟ್ಟದಲ್ಲಿ ರಾಜಕಾರಣದ ಸಂದರ್ಭದಲ್ಲಿ ಗೆಲುವಿಗೆ ಬೇಕಾದಂತಹ ಒಂದು ನಿಕ್ಷೇಪಗಳನ್ನ ನನಗೆ ಒದಗಿಸಿ ನನ್ನ ಸಾಮರ್ಥ್ಯಕ್ಕೆ ಬೇಕಾದಂತಹ ಗೆಲುವನ್ನ ನಿರ್ಮಿಸಿಕೊಡ್ಲಿಕ್ಕೆ ಸಾಧ್ಯವಾಗುವಂತಹ ಈ ಕಿಂಗ್ ಮೇಕರ್ಸ್ ಆಗಿ ಇರುವಂತಹ ಕೆಲಸವನ್ನು ಇವರು ಮಾಡಬಹುದು. ಅಷ್ಟೇ ಅಲ್ಲ, ತಾತ್ವಿಕವಾದಂತಹ ಚಿಂತನೆಗಳಿಗೆ, ಫಿಲಾಸಫಿಕಲ್ ಯೋಚನೆಗಳಿಗೆ, ಯಾಕೆಂದ್ರೆ ಇವತ್ತು ಮನುಷ್ಯನ ನಿಂತ ನೀರಾದಂತಹ ಸ್ಥಿತಿಗತಿಗಳ ಸಂದರ್ಭದಲ್ಲಿ ಹಣ ಇದ್ರೂ ಕೂಡ ಸುಖ ಇರೋದಿಲ್ಲ. ಎಲ್ಲ ಶ್ರೀಮಂತರು ಸುಖವಾಗಿ ಇರ್ತಾರೆ ಅನ್ನುವಂಥದ್ದು ಅರ್ಥ ಅಲ್ಲ. ಹಾಗಾದ್ರೆ ಈ ಜೀವನದ ಅರ್ಥ ಏನು? ಈ ಜೀವನದ ಒಳ ಆಳಗಳ, ಒಳ ಸುಳಿಗಳ, ಅಂತರಾತ್ಮನ ಪರಮಾತ್ಮನ ಈ ಒಂದು ಸಂಬಂಧಗಳ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಜಗತ್ತು ಸಂಚರಿಸುವಂತಹದ್ದಕ್ಕೆ ಅಥವಾ ಒಂದು ಮೊಬಿಲಿಟಿಯನ್ನು ಸಂಪಾದಿಸಿಕೊಡೋದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ವ್ಯಾಖ್ಯಾನಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿ ಎಲ್ಲರಲ್ಲೂ ಇರೋದಿಲ್ಲ. ಆದ್ರೆ ಕೆಲವರು ಬಹಳ ಅತ್ಯುತ್ತಮವಾದಂತಹ ಒರೇಟರ್ಸ್ ಅಥವಾ ಲೆಕ್ಚರರ್ಸ್, ಅವರು ಜನರನ್ನ ರಂಜಿಸುವಂತ ಅಂತಂದ್ರೆ ಇದು ನೆಗೆಟಿವ್ ಮೀನಿಂಗ್ ನಲ್ಲಿ ತಗೊಳ್ಬಾರ್ದು. ಜನಕ್ಕೆ ಬೇಕಾದಂತಹ ಮಾನಸಿಕವಾದಂತಹ ಒಂದು ಶಾಂತಿಯನ್ನ ಹೊಂದಲಿಕ್ಕೆ ಬೇಕಾದಂತಹ ಕೆಲವು ಮಾತುಗಳನ್ನ ದೇವರ ಬಗೆಗೆ ಆಡುವುದರ ಮೂಲಕವಾಗಿಯೋ, ಧರ್ಮದ ಬಗೆಗೆ ಆಡುವುದರ ಮೂಲಕವಾಗಿಯೋ, ಧರ್ಮದ ಬಗೆಗೆ ಆಡುವಂತಹದ್ದು ಅಂತಂದ್ರೆ ಈ ಧರ್ಮ ಅನ್ನುವಂತಹದ್ದನ್ನ ಝಡಪಿಸುವ ಚೂರಿಯನ್ನಾಗಿ ಮಾಡ್ಕೊಳ್ಳುವಂತಹ ರೀತಿಯ ಧರ್ಮ ಅಲ್ಲ. ಈ ಧರ್ಮದ ಮೂಲಕ ಮಾನವೀಯ ಧರ್ಮವನ್ನ ಎಷ್ಟರ ಮಟ್ಟಿಗೆ ನಾವು ಕಟ್ಟಿಕೊಡಬಹುದು ಅನ್ನುವಂತಹದ್ದನ್ನ ರೋಚಕವಾಗಿ ಹೇಳುತ್ತಾ ಅನೇಕರನ್ನ ಒಂದು ನಿಜವಾದ ನ್ಯಾಯಯುತ ಮಾರ್ಗದಲ್ಲಿ ಸಂಚರಿಸುವಂತೆ ಮಾಡುವಂತಹ ದಿವ್ಯವಾದ ವಚನಗಳನ್ನ ಹೇಳುವಂತಹ ಅಥವಾ ಮಾತುಗಳನ್ನು ಹೇಳುವಂತಹ ಒಬ್ಬ ದೊಡ್ಡ ಒರೇಟರ್ ಆಗಿಯೂ ಕೂಡ ಶೋಭಿಸಬಹುದು. ನಾವು ಅನೇಕರ ಹೆಸರುಗಳನ್ನ ಇವತ್ತು ಹೇಳ್ಬಹುದು. ನಾವು ಮಹಾತ್ಮ ಗಾಂಧಿಯವರನ್ನ ಯಾಕೆ ನಾವು ಆರಾಧಿಸ್ತೇವೆ, ಅಥವಾ RSS ನ ಅನೇಕ ನಾವು ಅವರ ಆಕರ್ಷಕವಾದಂತಹ ದೇಶ ಕಟ್ಟಬೇಕಾದಂತಹ ಮಾತಿನ ಸಂದರ್ಭದಲ್ಲಿ ದೇಶಭಕ್ತನಾಗಿ ನಮ್ಮನ್ನ ಹೇಗೆ ನಾವು ರೂಪಿಸಿಕೊಳ್ಬೇಕಾಗ್ತದೆ ಅನ್ನುವಂಥದ್ದಕ್ಕೆ ನಾವು ನಮ್ಮದೇ ಆದಂತಹ ರೀತಿಯಲ್ಲಿ ಅವರಿಂದ ಒಂದು ಏನೋ ಒಂದು ಇದೆಯಲ್ಲ, ಒಂದು ಮಿಡಿತ ಅನ್ನುವಂಥದ್ದಿದೆಯನ್ನ ಅದನ್ನ ಹೇಗೆ ಪಡಿತೇವೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಎಲ್ಲವನ್ನು ಮಾಡಿಕೊಂಡಾಗ ನಮ್ಮ ಜೀವನದ ಸಂದರ್ಭ ಏಕತಾನತೆಯಲ್ಲಿ ಮುಳುಗೇಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ನಮಗೆ ಬೇಕಾದಂತಹ ಭಿನ್ನವಾದ ಯಾವುದೋ ಒಂದು ದಾರಿ ನಮ್ಮ ಗಳಿಕೆ ಮಾರ್ಗದಲ್ಲಿ ನಮ್ಮದೇ ಆದಂತಹ ಒಂದು ಉತ್ತಮ ಕೆಲಸಗಳ ಮೂಲಕ ಹಣವನ್ನ ಗಳಿಸಿಕೊಡಲಿಕ್ಕೆ ಕಾರಣವಾಗುವಂತಹ ಸಂದರ್ಭ ಇದ್ರೆ ಅದು ನಮಗೆ ಒದಗಿ ಬರ್ತದೆ. ಅಂತಹ ಒಂದು ರೀತಿ ಇವರಿಗೆ ಒರೇಟರ್ಗಳ ಮೂಲಕ ಅಥವಾ ಫಿಲಾಸಫರ್ಸ್ ಮೂಲಕ, ಈ ಫಿಲಾಸಫರ್ಸ್ ಬಹುಶಃ ಅವರು ಈ ಒಂದು ಏನು ಸಿಂಹರಾಶಿಯವರಾಗಿ ಇದ್ದಿರ್ತಾರೆ. ಹಾಗಾಗಿ ಸಿಂಹರಾಶಿಯವರು ರಾಜಕಾರಣದಲ್ಲಿ ಅಥವಾ ಅಧ್ಯಾತ್ಮದಲ್ಲಿ ಅಥವಾ ಕಿಂಗ್ ಮೇಕರ್ಸ್ ಆಗಿ ಅಥವಾ ಒಳ್ಳೆಯ ಪ್ರೊಫೆಸರ್ಸ್ ಆಗಿ ಅಥವಾ ವಿದೇಶಾಂಗ ಖಾತೆಯ ಒಂದು ಸಂದರ್ಭದ ಅನೇಕ ರೀತಿಯ ಆಫೀಸರ್ಸ್ಗಳಾಗಿ, ಇನ್ನೂ ಹೆಚ್ಚಿನ ಮಟ್ಟದ ಒಂದು MNC ಕಂಪನಿಗಳಿದೆ ಅಥವಾ ಒಂದು ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ ಅಂತಾದ್ರೆ ಅಲ್ಲಿ MDಗಳಾಗಿಯೋ CEO ಕೆಲಸ ಸಲ್ಲಿಸಿ ಸಾರ್ಥಕತೆಯನ್ನ ಮೆರೆದಕ್ಕೆ ಬೇಕಾದಂತಹ ಏನನ್ನ ಆ ಒಂದು ಸೂತ್ರವನ್ನ ಹಿಡಿದಕ್ಕೆ ಇವರಿಗೆ ಅವಕಾಶ ಇದೆ. ಹಾಗಾಗಿ ಸೂರ್ಯ ಇವರಿಗೆ ಅನೇಕ ಅವಕಾಶಗಳನ್ನ ಸಿಂಹರಾಶಿಯವರಿಗೆ ಮಾಡಿಕೊಡಬಹುದಾದಂತಹ ಕಾಮಧೇನುವಾಗಿರೋದ್ರಿಂದ ಸಿಂಹರಾಶಿಯವರು ಮೂಲತಃ ಸೂರ್ಯನನ್ನ ಆರಾಧಿಸುವುದರ ಮೂಲಕ ತಮ್ಮ ಯಶಸ್ಸನ್ನ ಪಡೆಯಬೇಕಾಗಿದೆ. ನಮಸ್ಕಾರ.